ಅಟಲ್ ವಯೋ ಅಭ್ಯುದಯ ಯೋಜನೆ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ವೃದ್ಧ ಪಾಲಕರನ್ನು ಕಾಳಜಿ ವಹಿಸೋಣ. ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ. ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ. ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ. ಇದು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ. ಅಜ್ಜ, ಎಲ್ಲಿದ್ದೀರಾ? ಒಂದ್ ನಿಮಿಷ ಲಕ್ಷ್ಮಿ ಪುಟ್ಟ, ಬರ್ತಿದ್ದೀನಿ. ಸ್ವಲ್ಪ ಕಾಯಮ್ಮ. ಅಜ್ಜ, ಹೊರಗ್ ನೋಡಿ, ತಣ್ಣನೆ ಗಾಳಿ ಬೀಸ್ತಾ ಇದೆ. ಈ ಚಳಿ ವಾತಾವರಣದಲ್ಲಿ ತುಂಬಾ ಜನರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಅಜ್ಜ. ನೀನ್ ಹೇಳಿದ್ದೇನೋ ಸರಿ ಪುಟ್ಟ. ಈ ಚಳಿ ಇದೆಯಲ್ಲ, ನನ್ನಂತ ವಯಸ್ಸಾಗಿರೋರಿಗೆ ಯಾವಾಗ್ಲೂ ತೊಂದರೆ ಕೊಡತ್ ನೋಡಮ್ಮ. ಓಹೋ, ಇಲ್ಲ ಅಜ್ಜ, ನಮ್ಮ ಹಿರಿಯರು ನಮ್ಮ ಗೌರವ ಅಂತ ನೀವ್ ಕೇಳಿದಿರಾ ಅಲ್ವಾ? ಹಾಗಿದ್ಮೇಲೆ ವಯಸ್ಸಾಗಿರೋ ನಿಮ್ಮನ್ನ ನೋಡ್ಕೊಳ್ದೆ ಇರೋಕ್ಕಾಗತ್ತಾ? ಸರಿ ಪುಟ್ಟ, ಹಾಗಾದ್ರೆ ನಮ್ ಕಾರ್ಯಕ್ರಮದಲ್ಲಿ ಇದನ್ನೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮೊದಲು ನಾವು ಬೇಗನೆ ಸ್ಟುಡಿಯೋಗೆ ಹೋಗೋಣ. ಯಾಕಂದ್ರೆ ನಾವು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ಬೇಕಲ್ವಾ? ಓ ಹೌದಲ್ವಾ, ನಾನು ಮರ್ತ್ಬಿಟ್ಟಿದೀನಿ ಅಜ್ಜ. ಕೇವಲ 2 ನಿಮಿಷ ಕೊಡಿ, ಬಂದ್ಬಿಡ್ತೀನಿ ಬೇಗ. ನೀನೇ ಮರ್ತ್ ಕೂತ್ಕೊಂಡ್ರೆ ಹೆಂಗಮ್ಮ ಪುಟ್ಟ? ನಮ್ ಕೇಳಗರೆಲ್ಲ ಏನ್ ಅನ್ಕೋತಾರೆ? ಅವರೆಲ್ಲರೂ ಆಸಕ್ತಿಯಿಂದ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅಜ್ಜ, 2 ನಿಮಿಷ, ಬಂದ್ಬಿಡ್ತೀನಿ ಬೇಗ. ನಾನು ಬಂದಿದ್ದೀನಿ ಅಜ್ಜ. ನಾವೀಗ ಸ್ಟುಡಿಯೋಗೆ ಹೋಗೋಣ್ವಾ? ಏನ್ ಲಕ್ಷ್ಮಿ, ಇಷ್ಟು ಬೇಗ ಬಂದ್ಯಾ? ಹೌದು ಅಜ್ಜ, ಯಾಕಂದ್ರೆ ನಮ್ಮ ಪ್ರೀತಿಯ ಕೇಳುಗರು ನಮಗಾಗಿ ಕಾಯ್ತಿರಬಹುದು ಮತ್ತು ನಮ್ಮ ಹಿರಿಯರನ್ನ ಕಾಯುವಂತೆ ಮಾಡೋದು ಒಳ್ಳೇದಲ್ಲ. ಅದಕ್ಕಾಗಿ ಅವರಿಗಾಗಿನೇ ಬಂದೆ ತಾತ. ನಮಸ್ತೆ ಕೇಳುಗರೆ, ನಾನು ನಿಮ್ಮ ಭರತ್ ಅಜ್ಜ. ಮತ್ತು ನಾನು ಲಕ್ಷ್ಮಿ, ನಿಮ್ಮ ಪ್ರೀತಿಯ ಮನೆ ಮಗಳು ಮತ್ತು ಅಜ್ಜನ ನೆಚ್ಚಿನ ಸಂಗಾತಿ. ಹಿರಿಯರಿಗಾಗಿ ನಿಮ್ಮ ನೆಚ್ಚಿನ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀವಿ. ಸ್ನೇಹಿತರೆ, ಈ ಕಾರ್ಯಕ್ರಮವು ನಮ್ಮ ಹಿರಿಯ ನಾಗರಿಕರನ್ನ ಗೌರವಿಸಲು ಸಮರ್ಪಿತವಾಗಿದೆ. ಇಲ್ಲಿ ನಾವು ವೃದ್ಧರಿಗಾಗಿ ವಿಶೇಷ ಕಲ್ಯಾಣ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ನಿಮ್ಮೊಡನೆ ಹಂಚ್ಕೊಳ್ತೀವಿ. ಮತ್ತೆ ಅವುಗಳಿಂದ ನಮ್ಮ ಹಿರಿಯರು ಹೇಗೆ ಪ್ರಯೋಜನ ಪಡಿಬಹುದು ಅನ್ನೋದನ್ನ ವಿವರವಾಗಿ ಚರ್ಚಿಸಿ ತಿಳಿಸ್ತೀವಿ ನಿಮ್ಗೆ. ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮವನ್ನ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದೊಂದಿಗೆ ಪ್ರಸಾರ ಮಾಡಲಾಗ್ತಿದೆ. ಲಕ್ಷ್ಮಿ, ನೀನ್ ಹೇಳಿದ್ದು ಸಂಪೂರ್ಣವಾಗಿ ಸರಿ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತೆ ಕಲ್ಯಾಣವನ್ನ ಖಚಿತಪಡಿಸಿಕೊಳ್ಳಲು ಬದ್ಧವಾಗಿದೆ. ಈ ಸಚಿವಾಲಯವು ಅಂಗವಿಕಲರು, ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು, ಹಿರಿಯ ನಾಗರಿಕರು ಮತ್ತು ಇತರ ವಿಶೇಷ ಗುಂಪುಗಳಿಗಾಗಿ ಸಾಮಾಜಿಕ ನ್ಯಾಯ ಮತ್ತು ಯೋಗಕ್ಷೇಮವನ್ನ ಉತ್ತೇಜಿಸಲು ನಿರಂತರವಾಗಿ ಹೊಸ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನ ಅಭಿವೃದ್ಧಿಪಡಿಸ್ತಾನೇ ಇದೆ. ಅಂದ್ಹಾಗೆ ಇಲ್ಲಿ ಕೇಳು ಲಕ್ಷ್ಮಿ, ನಿನ್ನೆ ಸಂಜೆ ನಾನು ಒಬ್ಬ ವ್ಯಕ್ತಿಯನ್ನ ಭೇಟಿಯಾದೆ. ಅವನು ನಿನ್ನನ್ನು ತುಂಬಾ ಹೊಗಳ್ತಾ ಇದ್ದ. ಅರೆ, ನಿಜನಾ ಅಜ್ಜ? ನನ್ನನ್ನು ಹೊಗಳ್ತಾ ಇದ್ರ? ಏನಂತ ಹೊಗಳ್ತಾ ಇದ್ರು? ಅವರು ನನಗೆ ಹೇಳ್ತಾ ಇದ್ರು, ಇಷ್ಟು ಬುದ್ಧಿವಂತ ಹುಡುಗಿನ ನೋಡಿ ನನಗೆ ತುಂಬಾ ಅಸೂಯೆ ಆಗ್ತಾ ಇದೆ ಅಂತ. ಓಹೋ, ನಿಜವಾಗ್ಲೂ ಅಜ್ಜ ಹೀಗೆ ಹೇಳ್ತಾ ಇದ್ರಾ? ಅವರು ನಮ್ಮ ಕಾರ್ಯಕ್ರಮಗಳನ್ನ ಎಷ್ಟು ಆಸಕ್ತಿಯಿಂದ ಮತ್ತೆ ನಿಯಮಿತವಾಗಿ ಕೇಳ್ತಾರೆ ಅನ್ನೋದನ್ನ ಸಹ ಹೇಳಿದ್ರು. ಸರಿ ಅಜ್ಜ, ಸಾಕ್ ನಿಲ್ಸಿ. ನೀವು ನನ್ನ ಎಷ್ಟು ಅಂತ ಹೊಗಳ್ತೀರಾ?
ಹಾಗಲ್ಲ ಪುಟ್ಟ, ಕೇಳಿಲ್ಲಿ. ಅವರಿಗೆ ಒಂದು ಯೋಜನೆ ಬಗ್ಗೆ ಪ್ರಶ್ನೆ ಇದೆ ಅಂತೆ. ಅವರು ನಡೆಯಕ್ಕಾಗದೆ ಬಹಳ ಕಷ್ಟಪಡ್ತಾ ಇದ್ದಾರೆ, ಮತ್ತೆ ಅವರಿಗೆ ವಾಕರ್ನ ಅಗತ್ಯ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ನಮ್ಮ ಹತ್ರ ಯಾವ್ದಾದ್ರು ಯೋಜನೆ ಏನಾದ್ರೂ ಇದೆಯಾ ಪುಟ್ಟ? ಇದೇ ಅಜ್ಜ, ಅಟಲ್ ವಯೋ ಅಭ್ಯುದಯ ಯೋಜನೆ ಇದೆಯಲ್ಲ, ಖಂಡಿತವಾಗ್ಲೂ ಈ ಯೋಜನೆ ಸಹಕಾರಿಯಾಗತ್ತೆ. ಓಹ್, ನಿಜವಾಗ್ಲು? ಹಾಗಾದ್ರೆ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳು ನೋಡೋಣ. ಅಟಲ್ ವಯೋ ಅಭ್ಯುದಯ ಯೋಜನೆಯ ಅಡಿಯಲ್ಲಿ ಅಟಲ್ ವಯೋಶ್ರೀ ಯೋಜನೆ ಇದೆ. ಈ ಯೋಜನೆ ಅಡಿಯಲ್ಲಿ ಅಗತ್ಯ ಸಹಾಯಗಳನ್ನ ಒದಗಿಸಲಾಗುತ್ತೆ. ನಡೆಯೋಕೆ ಸಾಧ್ಯವಾಗದೇ ಇರುವಂತಹ ಹಿರಿಯ ನಾಗರಿಕರಿಗೆ ವಾಕಿಂಗ್ ಸ್ಟಿಕ್, ಹಾಗೆ ವಾಕರ್ಗಳು, ಜೊತೆಗೆ ಕಿವಿ ಸಮಸ್ಯೆ ಅಂದ್ರೆ ಶ್ರವಣ ತೊಂದರೆ ಇರೋರಿಗೆ ಶ್ರವಣ ಸಾಧನೆಗಳನ್ನ ಕೊಡೋದು, ಹಾಗೆ ಕಣ್ ಕಾಣಿಸೋದಿಲ್ಲ ಅಥವಾ ಮಂದ ದೃಷ್ಟಿ ಇರೋರಿಗೆ ಕನ್ನಡಕಗಳು, ಹೀಗೆ ಅನೇಕ ಸೌಲಭ್ಯಗಳನ್ನ ಒದಗಿಸಲಾಗುತ್ತೆ. ಅಟಲ್ ವಯೋ ಯೋಜನೆ ಫಿಲ್ಲರ್ನ ಈಗ ಹಾಕಬೇಕು. ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ನಮ್ಮ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಅವರಿಗೆ ವಿವಿಧ ಅಗತ್ಯ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಮುಖ್ಯವಾಗಿ ಸಾಧನ ಯೋಜನೆಗಳಿರ್ಬೋದು, ಸಾಧನ ಸಲಕರಣೆಗಳಿರ್ಬೋದು, ಯಂತ್ರಚಾಲಿತ ವಾಹನಗಳ ವಿತರಣೆ ಇರ್ಬೋದು. ಆಮೇಲೆ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಹೇಳ್ಬೇಕಂದ್ರೆ ಅವರಿಗೆ ಮುಖ್ಯವಾಗಿ ನಾವು ಗುರುತಿನ ಚೀಟಿಯನ್ನು ಕೊಡ್ತಾ ಇದ್ದೀವಿ. ಅವರಿಗೆ ಬೇಕಾಗುವಂಥ ಸಾಧನ ಸಲಕರಣೆಗಳನ್ನ ಒದಗಿಸ್ತಾ ಇದ್ದೀವಿ. ಅವರ ಏನಾದರೂ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದರೆ ಅದಕ್ಕೆ ಪರಿಹಾರವನ್ನು ಸಂಬಂಧಪಟ್ಟಂಥ ಇಲಾಖೆಗಳ ಜೊತೆಗೆ ಸಮನ್ವಯ ಸಾಧಿಸಿ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ನಮ್ಮ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಸರ್. ಹಿರಿಯರು ನಮ್ಮ ಆದರ್ಶ, ಅವರ ಆದರ್ಶ ಮೌಲ್ಯಗಳು, ತತ್ವಗಳನ್ನು ಇವತ್ತಿನ ಯುವ ಪೀಳಿಗೆ ಅಳವಡಿಸಿಕೊಂಡು ಅವರು ನಮಗೆ ನೀಡಿರುವಂತಹ ಮೌಲ್ಯಗಳನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ತುಂಬ ಅಗತ್ಯವಾಗಿದೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ಹಿರಿಯರನ್ನು ಅತ್ಯಂತ ಕಾಳಜಿಪೂರ್ವಕವಾಗಿ, ಮನಪೂರ್ವಕವಾಗಿ ಅವರನ್ನು ನೋಡಿಕೊಳ್ಳುವುದು, ಪೋಷಣೆ ಮಾಡುವಂಥದ್ದು ಆದ್ಯ ಕರ್ತವ್ಯ ಕೂಡ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ವಿಶೇಷಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ನಮ್ಮ ಹಿರಿಯ ನಾಗರಿಕರಿಗಾಗಿ ಗುರುತಿನ ಚೀಟಿಯನ್ನು ಕೊಡೋದ್ರ ಜೊತೆಗೆ ಅವರಿಗೆ ಸಹಾಯವಾಣಿ ಕೇಂದ್ರಗಳನ್ನು ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸಹಾಯವಾಣಿ ಕೇಂದ್ರದ ಮೂಲಕ ಅವರು ಏನಾದರೂ ಅವರ ಮೇಲೆ ತೊಂದರೆಗಳಿದ್ರೆ, ದೌರ್ಜನ್ಯ ಆಗ್ತಾ ಇದ್ರೆ, ಬೇರೆಯವರಿಂದ ಏನಾದರೂ ತೊಂದರೆಗಳಾಗ್ತಿದ್ರೆ ಅದನ್ನು ಸಹಾಯವಾಣಿಗೆ ಅವ್ರಿಗೂ ಸಂಪರ್ಕಿಸಿ ಅವರು ಪರಿಹಾರವನ್ನು ಕಂಡುಕೊಳ್ಬಹುದು. ಅದರ ಜೊತೆಯಲ್ಲಿ ನಾವು ಮನೆಯಲ್ಲಿ ಮಕ್ಕಳು ಓದ್ಕೊಂಡು ವಿದೇಶಗಳಲ್ಲಿರ್ತಾರೆ, ಹಿರಿಯರಾಗಿರ್ತಾರೆ, ಅವ್ರು ನೋಡ್ಕೊಳ್ಳಿಕ್ಕೆ ಮನೆಯಲ್ಲಿ ಯಾರೂ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೂಡ ಅವರಿಗೆ ಒಂದು ಆಶ್ರಯ, ಆರೋಗ್ಯ, ಅದರ ಜೊತೆಯಲ್ಲಿ ಅವರಿಗೆ ಉತ್ತಮವಾದ ಒಂದು ನೆಮ್ಮದಿಯ ಜೀವನವನ್ನು ಮಾಡಲಿಕ್ಕೆ ಒಂದು ಆಶ್ರಯನ ಕೊಡುವಂಥ ಯೋಜನೆಯಲ್ಲಿ ನಾವು ವೃದ್ಧಾಶ್ರಮಗಳನ್ನು ಕೂಡ ನಮ್ಮ ಸರ್ಕಾರದ ವತಿಯಿಂದ ನಡೆಸ್ತಾ ಇದ್ದೀವಿ. ಆ ವೃದ್ಧಾಶ್ರಮದಲ್ಲಿ ಕೂಡ ಅವರು ಬಂದು ಅಲ್ಲಿ ಎಲ್ಲ ರೀತಿಯ ಆರೋಗ್ಯ, ಊಟ, ವಸತಿ ಜೊತೆಯಲ್ಲಿ ಅವರಿಗೆ ಓದಿಕೊಳ್ಳುವುದಕ್ಕೆ ಗ್ರಂಥಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಮನರಂಜನೆಗಾಗಿ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಕೂಡ ನಾವು ಆ ವೃದ್ಧಾಶ್ರಮಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಹಗಲು ಯೋಗಕ್ಷೇಮಗಳನ್ನು ಕೂಡ ನಾವು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅವರಿಗೆ ನಮ್ಮ ಇಲಾಖೆಯಿಂದ ಹಿರಿಯ ನಾಗರಿಕರು ನೆಮ್ಮದಿಯಿಂದ ಜೀವನವನ್ನು ನಿರ್ಮಿಸಿಕೊಳ್ಳಿಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ನಾವು ಸವಲತ್ತುಗಳನ್ನ ಒದಗಿಸ್ಕೊಳ್ಳೋಣ. ಮುಖ್ಯವಾಗಿ ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ವಿಶೇಷಚೇತನರು ಮತ್ತು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ಅವರಿಗೆ ಏನು ಅವಶ್ಯಕತೆ ಇರುತ್ತೋ ಅಂತ ಯೋಜನೆಗಳು ಎಲ್ಲವೂ ಕೂಡ ಜಾರಿಯಲ್ಲಿದೆ. ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರದಿಂದ ನಮ್ಮ ಹಿರಿಯ ನಾಗರಿಕರಿಗಾಗಿ ಮುಖ್ಯವಾಗಿ ಅವರಿಗೆ ನಾವು ಈಗ ವೃದ್ಧಾಶ್ರಮಗಳಿರ್ಬೋದು, ಹಗಲು ಯೋಗಕ್ಷೇಮಗಳಿರ್ಬೋದು, ಅವರಿಗೆ ಸಹಾಯವಾಣಿ ಕೇಂದ್ರಗಳಿರ್ಬೋದು, ಆಮೇಲೆ ಅವರಿಗೆ ಗುರುತಿನ ಚೀಟಿಗಳನ್ನ ಕೊಡುವಂಥದ್ದು ಇರಬಹುದು, ರಿಯಾಯಿತಿ ದರದಲ್ಲಿ ಬಸ್ ಪಾಸ್ಗಳನ್ನ ಕೊಡುವಂಥದ್ದು, ಆಮೇಲೆ ಅವರಿಗೆ ವೃದ್ಧಾಪ್ಯ ವೇತನಗಳನ್ನ ಕೊಡುವಂಥದ್ದು, ಸಂಧ್ಯಾ ಸುರಕ್ಷಾ ಯೋಜನೆ ಅಡಿಯಲ್ಲಿ ಅವರಿಗೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಇದೆ. ಆಮೇಲೆ ಮೇಂಟೆನೆನ್ಸ್ ಅಂಡ್ ವೆಲ್ಫೇರ್ ಆಫ್ ಸೀನಿಯರ್ ಸಿಟಿಜನ್ಸ್ ಆಕ್ಟ್ ಕೂಡ ನಾವು ಜಾರಿಗೆ ತಂದಿದ್ದೇವೆ 2007ರಲ್ಲಿ. ಆ ಆಕ್ಟ್ ಮೂಲಕ ಅವರಿಗೆ ಒಂದು ಆರ್ಥಿಕ ಮತ್ತು ಅವರಿಗೆ ಸಾಮಾಜಿಕ ಮತ್ತು ಜೀವನ ಬದ್ಧತೆಯನ್ನು ಒದಗಿಸಿಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ ನಾವು ಮಾಡ್ತಾ ಇದ್ದೀವಿ ಸರ್. ವಾವ್ ಲಕ್ಷ್ಮಿ, ಇದು ನಿಜವಾಗಿಯೂ ಅದ್ಭುತವಾಗಿದೆ. ಹೌದು ಅಜ್ಜ, ಮತ್ತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಸಹಾಯವಾಣಿ ಸಂಖ್ಯೆ ಇದೆಯಲ್ಲ, ಅದೇ 14567 ಈ ಸಂಖ್ಯೆಗೆ ಡಯಲ್ ಮಾಡಿದ್ರೆ ಆಯ್ತು. ಹೌದು, ಇದು ನಿಜವಾಗ್ಲೂ ಮ್ಯಾಜಿಕ್ ಸಂಖ್ಯೆನೇ. ಆದ್ರೆ ನಿನಗೆ ಗೊತ್ತಾ ಲಕ್ಷ್ಮಿ,
ನಾನು ನೆನ್ನೆ ಭೇಟಿಯಾದ ಆ ವ್ಯಕ್ತಿ ಏಕಾಂಗಿ. ಅಂದರೆ ಅವ್ರ ಮನೇಲಿ ಯಾರೂ ಇಲ್ಲ. ಅವರೆಲ್ಲ ಮಕ್ಕಳು ಅವನ ಒಬ್ಬಂಟಿಯಾಗಿ ಬಿಟ್ಬಿಟ್ಟಿದ್ದಾರೆ. ನಮಸ್ಕಾರ, ಯಾರು ಮಾತಾಡ್ತಾ ಇರೋದು? ಭರತಣ್ಣ, ನಾನು ಕಮಲಕ್ಕ. ಓ ಕಮಲಕ್ಕ, ಹೇಗಿದ್ದೀರಿ? ನಿಮ್ಮ ಧ್ವನಿಯನ್ನು ಕೇಳಿದಾಗೆಲ್ಲ ಬಹಳ ಸಂತೋಷ ಆಗುತ್ತೆ. ಭರತಣ್ಣ, ನಾನು ಏನ್ ಹೇಳಿ, ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ, ಈಗ ತುಂಬಾ ಬೆಳೆದು ಬಿಟ್ಟಿದ್ದಾರೆ. ಕಮಲಕ್ಕ, ಏನಾಯ್ತು? ನಿಮ್ಮ ಧ್ವನಿ ಯಾಕೆ ಇಷ್ಟೊಂದು ಭಾರವಾಗಿದೆ? ಭರತಣ್ಣ, ನನಗೆ ಒಂಟಿತನ ತುಂಬಾ ಕಾಡ್ತಿದೆ. ಈಗ ಮಕ್ಕಳು ಹಬ್ಬಗಳ ಸಮಯದಲ್ಲಿ ಮಾತ್ರ ನನ್ನನ್ನ ನೆನಪು ಮಾಡ್ಕೊಳ್ತಾರೆ. ಕಮಲಕ್ಕ, ಆದರೆ ನಿಮ್ಮ ಮಕ್ಕಳು ಎಲ್ಲ ತುಂಬ ಒಳ್ಳೆಯವರಾಗಿದ್ರಲ್ವಾ? ಓ, ಅವ್ರೀಗ ತುಂಬಾನೇ ಒಳ್ಳೆಯವರಾಗಿದ್ದಾರೆ ಬಿಡಿ ಭರತಣ್ಣ. ಅವ್ರು ನನ್ನ ಮರ್ತೇ ಇದ್ದಾರೆ. ನಾನು ಹೇಗೆ ಜೀವನ ನಡೆಸ್ತಿದ್ದೀನಿ ಅನ್ನೋದ್ರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ತಿಲ್ಲ. ಇನ್ ಮುಂದೆ ಹೇಗೋ ಏನೋ. ಹಾಗೆಲ್ಲ ಹೇಳ್ಬೇಡ ಕಮಲಕ್ಕ, ನಾನು ನಿನ್ನ ಜೊತೆ ಇದ್ದೀನಿ. ನೀವು ತುಂಬಾ ಅದೃಷ್ಟವಂತರು. ನಿಮ್ಮ ಮೊಮ್ಮಗಳು ನಿಮ್ಮ ಬಗ್ಗೆ ಕಾಳಜಿ ವಹಿಸ್ತಾಳೆ. ನೋಡಿ, ನನ್ನ ಆರೋಗ್ಯದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಕಾಡೋ ಒಂಟಿತನ ಬೇರೆ. ಅದಿರ್ಲಿ ಬಿಡಿ, ನೀವು ಮತ್ತೆ ಲಕ್ಷ್ಮಿ ಯಾವಾಗಲೂ ಸಂತೋಷವಾಗಿರಿ. ಹಾ ಕಮಲಕ್ಕ, ಇರಲಿ. ನೀವು ಏನು ವಿಷಯ ಅಂತ ಹೇಳಿ. ಬಹುಶಃ ನನ್ನ ಮೊಮ್ಮಗಳು ಲಕ್ಷ್ಮಿ ನಿಮಗೆ ಸಹಾಯ ಮಾಡಬಹುದು. ಹೌದು ಹೌದು, ದಯವಿಟ್ಟು ನನಗೆ ತಿಳಿಸಿ ಕಮಲಜ್ಜಿ, ಏನ್ ನಿಮ್ ತೊಂದ್ರೆ? ಮಗು, ನೀವು ಹಿರಿಯರ ಯೋಜನೆಗಳ ಬಗ್ಗೆ ಮಾತನಾಡ್ತಾ ಇರೋದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ಹಾಗೇನೆ ವೃದ್ಧರಿಗಾಗಿ ಕೆಲವು ಸೌಲಭ್ಯಗಳ ಬಗ್ಗೆ ನೀವು ತಿಳಿಸೋದನ್ನ ಕೂಡ ನಾನು ಕೇಳಿಸ್ಕೊಂಡಿದ್ದೀನಿ. ಹೌದು ಕಣ ಲಕ್ಷ್ಮೀ ಪುಟ, ಅದ್ರ ಬಗ್ಗೆ ಒಂದು ಸ್ವಲ್ಪ ವಿವರವಾಗಿ ತಿಳಿಸ್ತೀಯಾ? ಕಮಲಕ್ಕ ಮಾತ್ರ ಅಲ್ಲ, ತುಂಬಾ ಜನ ನನ್ನನ್ನ ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರದ ಬಗ್ಗೆ ಕೇಳ್ತಾ ಇದ್ದಾರೆ. ಕಮಲಜ್ಜಿ, ಚಿಂತಿಸ್ಬೇಡಿ, ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾನೆ ಇರಿ. ನಾನು ಎಲ್ಲವನ್ನ ವಿವರವಾಗಿ ತಿಳಿಸ್ತೀನಿ. ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳು ಅಥವಾ ವೃದ್ಧಾಪ್ಯ ಆರೈಕೆ ಗೃಹಗಳು ವೃದ್ಧರಿಗೆ ಅಗತ್ಯ ಸೇವೆಗಳನ್ನ ಒದಗಿಸುತ್ತವೆ. ಮತ್ತೆ ತಮ್ಮ ದೈನಂದಿನ ಜೀವನದಲ್ಲಿ ಅವರಿಗೆ ಅಗತ್ಯವಿರುವ ಸೌಲಭ್ಯಗಳನ್ನ ಕೂಡ ನೀಡುತ್ತೆ. ಈ ಕೇಂದ್ರಗಳು ನಿರ್ದಿಷ್ಟವಾಗಿ ಹಿರಿಯರಿಗಾಗಿನೇ ವಿನ್ಯಾಸಗೊಳಿಸಲಾಗಿದೆ. ಇನ್ನು ವೃದ್ಧಾಶ್ರಮಗಳನ್ನ ವಯಸ್ಸಾದವರಿಗೆ ಅಂತಾನೆ ಅವರ ಆರಾಮದಾಯಕ ಮತ್ತೆ ಬೆಂಬಲದ ವಾತಾವರಣ ಒದಗಿಸುವಂತ ಉದ್ದೇಶದಿಂದ ನಡೆಸಲಾಗ್ತಿದೆ. ಅಜ್ಜಿ, ಕೇಳೋದಕ್ಕೇನೋ ಬಹಳ ಚೆನ್ನಾಗಿದೆ ಪುಟ, ಆದ್ರೆ ಈ ಸ್ಥಳಗಳು ಅದು ಯಾವ ರೀತಿ ವಿಶೇಷವಾಗಿದೆ ಅಂತ ಹೇಳ್ತೀಯಾ? ಹಿರಿಯರಿಗೆ ಯಾವ ರೀತಿ ಸೌಲಭ್ಯ ಒದಗಿಸ್ತಾರಿಲ್ಲಿ? ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳು ಹಿರಿಯರ ಆರೋಗ್ಯ, ಸುರಕ್ಷತೆ ಮತ್ತು ಜೀವನದ ಗುಣಮಟ್ಟದ ಮೇಲೆ ಕೇಂದ್ರೀಕರಿಸುತ್ತೆ. ಹಾಗೆ ಹಿರಿಯರಿಗೆ ಅವರು ವಿವಿಧ ಸೌಲಭ್ಯಗಳನ್ನ ಒದಗಿಸ್ತಾರೆ. ಉದಾಹರಣೆಗೆ ಯಾವ್ದಪ್ಪ ಅಂತ ಹೇಳಿದ್ರೆ, ಊಟ ಮತ್ತು ವಸತಿ, ಆರಾಮದಾಯಕ ಕೊಠಡಿಗಳನ್ನ ನೀಡ್ತಾರೆ. ಪೌಷ್ಟಿಕಾಂಶಯುಕ್ತ ಆಹಾರ, ಶುದ್ಧ ನೀರು ಮತ್ತು ನೈರ್ಮಲ್ಯ ಕೂಡ. ವೈದ್ಯಕೀಯ ಆರೈಕೆ, ನಿಯಮಿತ ಆರೋಗ್ಯ ತಪಾಸಣೆಯನ್ನ ಮಾಡ್ತಾರೆ. ಹಾಗೆ ಔಷಧೋಪಚಾರ ಕೂಡ ಇರುತ್ತೆ. ಇನ್ನು ನಿರ್ವಹಣೆ, ತುರ್ತು ವೈದ್ಯಕೀಯ ಸೇವೆಗಳು ಮತ್ತು ವೈದ್ಯರು, ದಾದಿಯರ ಲಭ್ಯತೆ ಕೂಡ ಇರುತ್ತೆ. ಸಾಮಾಜಿಕ ಮತ್ತು ಮಾನಸಿಕ ಬೆಂಬಲ ಸಿಗುತ್ತೆ. ಹಾಗೆ ಮನರಂಜನಾ ಚಟುವಟಿಕೆಗಳು ಇರುತ್ತೆ. ಅದರಲ್ಲಿ ಸಂಗೀತ, ಆಟಗಳು, ಯೋಗ ಮತ್ತೆ ಜನ್ಮದಿನಗಳು, ಹಬ್ಬಗಳನ್ನ ಕೂಡ ಆಚರಣೆ ಮಾಡ್ತಾರೆ. ಹಾಗೆ ಕೌನ್ಸಿಲಿಂಗ್ ಸೇವೆಗಳು, ಮಾನಸಿಕ ಯೋಗಕ್ಷೇಮ ಸಹ ಲಭ್ಯವಿರುತ್ತೆ ಇಲ್ಲಿ. ಓ, ಇಷ್ಟೆಲ್ಲ ಸೌಲಭ್ಯ ಇದೆಯಾ ಲಕ್ಷ್ಮಿ? ಅದು ಸರಿ, ಆದ್ರೆ ಭದ್ರತೆ ಬಗ್ಗೆ ಏನ್ ಕಾಳಜಿ ವಹಿಸ್ತಾರೋ ಅಲ್ಲೆಲ್ಲ? ಅಜ್ಜ, ಇದ್ರ ಬಗ್ಗೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಅಲ್ಲಿ ದಿನದ 24 ಗಂಟೆಯೂ ಕೂಡ ಭದ್ರತಾ ವ್ಯವಸ್ಥೆನ ಮಾಡಲಾಗಿರುತ್ತೆ. ಸಿಸಿಟಿವಿ ಕ್ಯಾಮೆರಾಗಳು ಮತ್ತು ತರಬೇತಿ ಪಡೆದ ಸಿಬ್ಬಂದಿಗಳ ಮೂಲಕ ಸುರಕ್ಷತೆಯ ಮೇಲ್ವಿಚಾರಣೆ ಕೂಡ ಇರುತ್ತೆ. ಅಷ್ಟೇ ಅಲ್ಲ ಅಜ್ಜ, ಇನ್ನೂ ಹೆಚ್ಚುವರಿ ಸೌಲಭ್ಯಗಳು ಕೂಡ ಇದೆ. ಅದರಲ್ಲಿ ಧಾರ್ಮಿಕ ಚಟುವಟಿಕೆಗಳು ಮತ್ತು ಪ್ರಾರ್ಥನಾ ಸ್ಥಳಗಳಿದ್ರೆ ವೈಯಕ್ತಿಕ ಸಹಾಯ, ಅಂದ್ರೆ ಸ್ನಾನ ಮಾಡೋದಕ್ಕೆ ಮತ್ತೆ ಬಟ್ಟೆ ಬದಲಾಯಿಸುವುದಕ್ಕೆ ಸಹಾಯವನ್ನ ಮಾಡ್ತಾರೆ. ವೈದ್ಯರ ಭೇಟಿಗಾಗಿ ಸಾರಿಗೆ ಸೇವೆಗಳು ಇದೆ. ಗ್ರಂಥಾಲಯಗಳು ಮತ್ತೆ ಅಂತರ್ಜಾಲದ ಲಭ್ಯತೆ ಕೂಡ ಇರುತ್ತೆ. ಅಜ್ಜ, ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳು ವಿವಿಧ ಪ್ರಕಾರಗಳಲ್ಲಿ ಬರುತ್ತೆ. ಅದರಲ್ಲಿ ಶುಶ್ರೂಷೆ ಮನೆಗಳು ಕೂಡ ಒಂದು. ಓ,
ಇದಿಷ್ಟೇನಾ ಅಥವಾ ಇನ್ನೂ ಇತರ ಪ್ರಕಾರಗಳೂ ಇದೆಯಾ ಲಕ್ಷ್ಮಿ? ಈ ಬಗ್ಗೆ ಸರಿಯಾಗಿ ವಿವರಿಸ್ತೀಯಾ? ಖಂಡಿತವಾಗ್ಲೂ ಅಜ್ಜ, ವಿವರವಾಗಿ ತಿಳಿಸ್ತೀನಿ. ಮೊದಲನೇದಾಗಿ ವಸತಿ ಗೃಹಗಳು. ಇವು ಸಾಮಾನ್ಯ ವಾಸದ ಸೌಲಭ್ಯಗಳನ್ನ ಕಲ್ಪಿಸುವಂತಹ ಮನೆಗಳಾಗಿದೆ. ಇಲ್ಲಿ ಊಟ, ವಸತಿಯಂತಹ ಮೂಲಭೂತ ಅಗತ್ಯಗಳನ್ನ ಮಾತ್ರ ಒದಗಿಸೋದು ಮತ್ತು ಮೂಲಭೂತ ಆರೈಕೆಯನ್ನ ಕೂಡ ಮಾಡಲಾಗುತ್ತೆ. ಎರಡನೇದಾಗಿ ನರ್ಸಿಂಗ್ ಹೋಮ್ಗಳು. ಇವು ವಿಶೇಷವಾಗಿ ವೃದ್ಧರಿಗಾಗಿನೇ ಇದೆ. ಗಂಭೀರ ಕಾಯಿಲೆಗಳಿಂದ ಬಳಲ್ತಿರುವಂತಹ ವ್ಯಕ್ತಿಗಳಿಗೆ ವೃತ್ತಿಪರ ವೈದ್ಯಕೀಯ ಸಿಬ್ಬಂದಿ ಮತ್ತು ಉಪಕರಣಗಳೊಂದಿಗೆ ಅತ್ಯುತ್ತಮ ವೈದ್ಯಕೀಯ ಆರೈಕೆಯನ್ನ ಒದಗಿಸಲಾಗುತ್ತೆ. ಮೂರನೇದಾಗಿ ಪುನರ್ವಸತಿ ಗೃಹಗಳು. ಇವು ಚೇತರಿಸಿಕೊಳ್ತಿರುವಂತಹ ಹಿರಿಯರಿಗೆ ಮೀಸಲಾಗಿದೆ. ಶಸ್ತ್ರಚಿಕಿತ್ಸೆ ಅಥವಾ ಗಾಯದಿಂದ ಬಳಲ್ತಿರೋರಿಗೆ ಅವರು ವಿಶೇಷ ಆರೈಕೆ ಮತ್ತು ವೈದ್ಯಕೀಯ ಸೇವೆಗಳನ್ನ ಒದಗಿಸ್ತಾರೆ. ಓ, ಪರವಾಗಿಲ್ಲ, ಇಷ್ಟೆಲ್ಲ ಸೌಲಭ್ಯ ಇದೆಯಾ? ಅದು ಸರಿ, ಈ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರಲ್ಲ ಅಂತ ಹಿರಿಯರಿಗಾಗಿ ಬೇರೆ ಏನಿದೆ? ಒಳ್ಳೆ ಪ್ರಶ್ನೆ ಅಜ್ಜ. ಅಂತಹ ಸಂದರ್ಭಗಳಲ್ಲಿ ವಿಶೇಷ ಮನೆಗಳು ಇರುತ್ತೆ. ಈ ಬುದ್ಧಿಮಾಂದ್ಯತೆ ಅಥವಾ ಅಲ್ಸಮೈರ್ನಂತಹ ಕಾಯಿಲೆಯಿಂದ ಬಳಲ್ತಿರುವಂತ ಹಿರಿಯರನ್ನ ತರಬೇತಿ ಪಡೆದ ಸಿಬ್ಬಂದಿ ಸಂಪೂರ್ಣವಾಗಿ ವಿಶೇಷ ಆರೈಕೆ ಮತ್ತು ಸೇವೆಗಳನ್ನ ಒದಗಿಸಿ ಅಗತ್ಯಗಳನ್ನ ಕೂಡ ಪೂರೈಸ್ತಾರೆ. ಓ, ಅದ್ಭುತವಾಗಿದೆ ಲಕ್ಷ್ಮಿ. ಧನ್ಯವಾದಗಳು ಅಜ್ಜ. ಈಗ ಎಲ್ರನ್ನೂ ಜಾಗೃತಿಗೊಳಿಸುವುದನ್ನ ಮುಂದುವರಿಸೋಣ್ವಾ? ಓ ಸರಿ ಲಕ್ಷ್ಮಿ ಪುಟ್ಟ. ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳಲ್ಲಿ ಯಾರೆಲ್ಲ ಉಳ್ಕೋಬಹುದು ಅಂತ ಹೇಳ್ತೀಯಾ? ಹಿರಿಯ ನಾಗರಿಕ ಸೇವಾ ಕೇಂದ್ರಗಳು ವೃದ್ಧರಿಗಾಗಿನೇ ಇದೆ ಅಜ್ಜ. ಯಾರು ವೈಯಕ್ತಿಕವಾಗಿ, ಕೌಟುಂಬಿಕ, ಸಾಮಾಜಿಕ ಅಥವಾ ಆರೋಗ್ಯ ಕಾರಣಗಳಿಂದಾಗಿ ಅವರ ಕುಟುಂಬದಲ್ಲಿ ಉಳಿಯೋಕೆ ಸಾಧ್ಯವಿಲ್ವೋ ಅವರು ಮತ್ತು ನಮ್ಮ ಕಮಲಜ್ಜಿ ಹೇಳ್ದಂತೆ ಯಾರ ಕುಟುಂಬ ಸದಸ್ಯರು ಅವರನ್ನ ನೋಡ್ಕೊಳ್ಳೋಕೆ ಸಾಧ್ಯವಾಗೋದಿಲ್ವೋ ಮತ್ತೆ ಕುಟುಂಬ ದೂರದಲ್ಲಿ ವಾಸವಿರ್ತಾರೋ, ಅವರ ಮಕ್ಕಳು ವಿದೇಶದಲ್ಲಿ ಮತ್ತು ಅವರನ್ನ ಪ್ರತ್ಯೇಕವಾಗಿ ಬಿಟ್ಟು ಹೋಗಿರ್ತಾರೋ, ಇನ್ನು ಆದಾಯ ಕೊರತೆ ಇರೋರು, ಕುಟುಂಬವಿಲ್ಲದ ಹಿರಿಯರು, ವಿಧವೆಯರು, ವಿದುರರು, ಅವಿವಾಹಿತ ಹಿರಿಯರು ಅಥವಾ ಅವರ ಸಂಬಂಧಿಕರು, ಹಿರಿಯರ ಜವಾಬ್ದಾರಿಗಳನ್ನ ಹಾಗೂ ಅವರ ಕಾಳಜಿ ತೆಗೆದುಕೊಳ್ಳಲು ಇಷ್ಟವಿಲ್ಲದವರು ಮತ್ತು ಹೆಚ್ಚುವರಿಗಾಗಿ ತೀವ್ರತರವಾದ ಕಾಯಿಲೆಗಳಿಂದ ಬಳಲ್ತಿರೋರಿಗೆ ನಿಯಮಿತ ವೈದ್ಯಕೀಯ ಆರೈಕೆ ಅಥವಾ ದೈಹಿಕವಾಗಿ ಅಂಗವಿಕಲರಾಗಿರುವವರು ಮತ್ತು ಗಾಲಿ ಕುರ್ಚಿಗಳು ಅಥವಾ ಸಹಾಯಕ ಸಾಧನಗಳ ಅವಲಂಬಿತರು ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳಲ್ಲಿ ಉಳಿದುಕೊಳ್ಳಬಹುದು. ಬುದ್ಧಿಮಾಂದ್ಯತೆ ಅಥವಾ ಮಾನಸಿಕ ಆರೋಗ್ಯ ಸಮಸ್ಯೆಗಳೊಂದಿಗೆ ಬಳಲ್ತಿರುವವರು, ಅಲ್ಸಮೈರ್ ಅಥವಾ ಒಂಟಿತನ ಮತ್ತು ಸಾಮಾಜಿಕ ಏಕಾಂಗಿತನದಿಂದ ಪಾರಾಗೋಕೆ ಬಯಸೋರು ಸಾಮಾನ್ಯವಾಗಿ ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳನ್ನ ಆಯ್ಕೆ ಮಾಡ್ಕೊಳ್ತಾರೆ ಮತ್ತು ಕೆಲವು ಹಿರಿಯರು ಸಹ ಇವುಗಳಿಂದ ಒದಗಿಸಲಾದ ಸುರಕ್ಷಿತ ಮತ್ತು ಅನುಕೂಲಕರ ವಾತಾವರಣಗಳನ್ನ ಇಷ್ಟಪಡ್ತಾರೆ. ಸರಿ, ಹಾಗಾದ್ರೆ ಈ ಹಿರಿಯ ನಾಗರಿಕರ ಸೇವಾ ಕೇಂದ್ರಕ್ಕೆ ಯಾರಾದ್ರೂ ಪ್ರವೇಶ ಪಡೆಯೋದಕ್ಕೆ ಅಂದ್ರೆ ಅಡ್ಮಿಟ್ ಆಗ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ದಾಖಲೆ ಬೇಕಾಗತ್ತೆ ಅಂತ ತಿಳಿಸ್ಕೊಡ್ಬೋದಾ ಪುಟ್ಟ? ಖಂಡಿತ ಅಜ್ಜ. ಅಗತ್ಯವಿರುವ ದಾಖಲೆಗಳು ಯಾವುವು ಅಂದ್ರೆ ಗುರುತಿನ ಪುರಾವೆ ಅಂದ್ರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಪಾಸ್ಪೋರ್ಟ್ ಅಥವಾ ಚಾಲನಾ ಪರವಾನಗಿ ಅಥವಾ ಡ್ರೈವಿಂಗ್ ಲೈಸೆನ್ಸ್. ಇನ್ನು ವಯಸ್ಸಿನ ಪುರಾವೆ ಅಂದ್ರೆ ಜನನ ಪ್ರಮಾಣ ಪತ್ರ, ಪಿಂಚಣಿ ಮುಂತಾದ ದಾಖಲೆಗಳು ಅಥವಾ ಪಡಿತರ ಚೀಟಿ, ಅದರಲ್ಲಿ ವಯಸ್ಸನ್ನ ಉಲ್ಲೇಖಿಸಿರಬೇಕು. ಇನ್ನು ವೈದ್ಯಕೀಯ ಪ್ರಮಾಣ ಪತ್ರ ಅಂದ್ರೆ ಪ್ರಸ್ತುತ ಆರೋಗ್ಯ ಸ್ಥಿತಿ, ಯಾವುದೇ ಗಂಭೀರ ಕಾಯಿಲೆಗಳು, ಅಲರ್ಜಿಗಳು ಅಥವಾ ಅಗತ್ಯವಿದ್ರೆ ಮಾನಸಿಕ ಆರೋಗ್ಯ ವರದಿ ಕೂಡ ಬೇಕಾಗತ್ತೆ. ಹಾಗೇನೆ ವಿಳಾಸದ ಪುರಾವೆ, ಇದ್ರಲ್ಲಿ ವಿದ್ಯುತ್ ಅಥವಾ ವಿದ್ಯುತ್ ಶಕ್ತಿಯಂತಹ ಯುಟಿಲಿಟಿ ಬಿಲ್ಗಳು, ದೂರವಾಣಿ, ಮೊಬೈಲ್ ಬಿಲ್ಗಳು ಅಥವಾ ಪಾಸ್ಬುಕ್ನಲ್ಲಿ ಉಲ್ಲೇಖಿಸಲಾದಂತಹ ವಿಳಾಸ ಬೇಕಾಗತ್ತೆ. ಮತ್ತೆ ಹಣಕಾಸಿನ ದಾಖಲೆಗಳು ಅಂದ್ರೆ ಪಿಂಚಣಿ ವಿವರಗಳು ಅಥವಾ ಆದಾಯ ಪ್ರಮಾಣ ಪತ್ರ ಬೇಕು. ಕುಟುಂಬದ ವಿವರಗಳು, ಇದ್ರಲ್ಲಿ ಕುಟುಂಬ ಸದಸ್ಯರು ಮತ್ತು ಅವರ ಕುಟುಂಬದ ಸದಸ್ಯರ ಪಟ್ಟಿ, ಸಂಪರ್ಕ ಮಾಹಿತಿ,
ಪಾಲಕರು ಅಥವಾ ಆರೈಕೆ ಮಾಡುವವರು ಇದ್ರೆ ಅವರ ಹೆಸರು ಮತ್ತು ವಿವರಗಳು ಸಹ ಬೇಕಾಗತ್ತೆ. ಇನ್ನು ಸಮ್ಮತಿ ಪತ್ರ. ಹಿರಿಯ ನಾಗರಿಕರು ಸ್ವತಃ ವೃದ್ಧಾಶ್ರಮದಲ್ಲೇ ಉಳಿಯೋಕೆ ಸ್ವದೃಢೀಕರಣ ಪತ್ರ ನೀಡ್ಬೇಕು. ಅರ್ಥ ಆಯ್ತಾ ಅಜ್ಜ? ಓ ದೇವ್ರೇ, ನಮ್ ಸರ್ಕಾರ ಇಷ್ಟೆಲ್ಲ ಯೋಜನೆಗಳನ್ನ ಮಾಡಿದೆಯಲ್ಲಪ್ಪ. ನೋಡಿ, ಹಿರಿಯರಿಗಾಗಿ ಪ್ರತಿ ಜಿಲ್ಲೆನಲ್ಲೂ ವೃದ್ಧಾಶ್ರಮಗಳಿವೆ. ಹೌದು ಅಜ್ಜ, ನಿಮಗ್ ತಿಳಿದಿದ್ಯಾ 2024-25 ಕೇಂದ್ರ ಬಜೆಟ್ನಲ್ಲಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿದೆ. ಇದರ ಪ್ರಕಾರ ಇದು ಪರೋಕ್ಷವಾಗಿ ಹಿರಿಯರ ಆರೈಕೆ ಸೇವೆಗಳನ್ನ ಒದಗಿಸುತ್ತೆ. ವಾವ್, ಅಗತ್ಯ ಇರೋ ಹಿರಿಯ ನಾಗರಿಕರ ಬಗ್ಗೆ ನಮ್ಮ ಸರ್ಕಾರ ನಿಜವಾಗ್ಲೂ ಕಾಳಜಿ ವಹಿಸ್ತಾ ಇದೆ. ಆದ್ರಿಂದ ಸೌಲಭ್ಯಗಳನ್ನ ಪಡೆಯುವಂತಹ ಅಗತ್ಯವಿರುವ ಹಿರಿಯರು ಮುಂದೆ ಬರಬೇಕು. ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸೋಣ ಲಕ್ಷ್ಮೀ ಪುಟ್ಟ. ಹಾ ತಾತ, ಮುಗಿಸೋಣ. ಕೇಳುಗರೆ, ಈ ಸಂಚಿಕೆಯಲ್ಲಿ ನೀವು ಅಟಲ್ ವಯೋ ಅಭ್ಯುದಯ ಯೋಜನೆ ಮತ್ತು ಹಿರಿಯ ನಾಗರಿಕರ ಸೇವಾ ಕೇಂದ್ರಗಳ ಬಗ್ಗೆ ಸಮುದಾಯ ಬಾನುಲಿ ಕೇಂದ್ರದ ಮೂಲಕ ಮಾಹಿತಿಯನ್ನು ಪಡೆದುಕೊಂಡಿರುವಿರಿ. ಈ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಮೂಡಿಬಂದಿತು. ಸ್ನೇಹಿತರೆ, ಅಟಲ್ ವಯೋ ಅಭ್ಯುದಯ ಯೋಜನೆ ಕೇವಲ ಒಂದು ಯೋಜನೆಯಲ್ಲ, ಆದರೆ ನನ್ನ ಅಜ್ಜನಂತಹ ಹಿರಿಯರಿಗೆ ತೃಪ್ತಿಕರ ಜೀವನವನ್ನ ನಡೆಸೋಕೆ ಸಹಾಯ ಮಾಡುವ ಉದ್ದೇಶವನ್ನ ಹೊಂದಿದೆ. ಯಾವುದೇ ಹಿರಿಯ ವ್ಯಕ್ತಿಗೆ ಸಹಾಯ ಅಥವಾ ಮಾಹಿತಿ ಅಗತ್ಯವಿದ್ರೆ ಅವರು ರಾಷ್ಟ್ರೀಯ ಸಹಾಯವಾಣಿ ಸಂಖ್ಯೆ 14567 ಈ ಸಂಖ್ಯೆಗೆ ಕರೆ ಮಾಡಬಹುದು. ಮತ್ತು ಇದರೊಂದಿಗೆ ನಾವು ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದೀವಿ. ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀವಿ. ಅಲ್ಲಿಯವರೆಗೆ ಸಂತೋಷದಿಂದ ನಗ್ನಗ್ತಾ ಇರಿ. ನಮಸ್ಕಾರ. ಅಟಲ್ ವಯೋ ಅಭ್ಯುದಯ ಯೋಜನೆ, ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ವೃದ್ಧ ಪಾಲಕರನ್ನು ಕಾಳಜಿ ವಹಿಸೋಣ. ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ. ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ. ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ. ಇದು ಜನಧ್ವನಿ ಪ್ರಸ್ತುತಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ.